ನಮ್ಮ ಮನೇಲಿ ಇವತ್ತು 2 ವಿಷಯ ನಡೀತು. ಒಂದು, ಒಬ್ಬರು ಬಂದ್ಬಿಟ್ಟು ಒಂದೇ ಒಂದು ಅನಾಥ ನಾಯಿ ಒಂದೇ ಚಿಕ್ಕ ಮರಿ ಸುತ್ತಾನೇ ಇದೆ, ನಿಮ್ಮ ಮನೇಲಿ ನಾಯಿಗಳನ್ನ ನೋಡ್ಕೊತೀರಲ್ವ, ನೋಡ್ಕೊಳ್ಳಿ ಅಂದ್ಬಿಟ್ಟು ಒಂದು ನಾಯಿನ ಕೊಟ್ಬಿಟ್ಟೋದ್ರು. ಇನ್ನೊಬ್ಬ ಈ ವೀಲಿಂಗ್ ಮಾಡ್ತಾರಲ್ಲ ಕಚ್ಚಡಗಳು, ಖಾಲಿ ರೋಡಲ್ಲಿ ವೀಲಿಂಗ್ ಮಾಡ್ತಾರೆ, ಆದರೆ ಅಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ ಅನ್ನೋದು ಯೋಚನೆ ಮಾಡಿರಲ್ಲ. ಇಲ್ಲಿ ನಾಯಿಗಳೆಲ್ಲ ಓಡಾಡ್ತಾ ಇರ್ತವೆ, ವೀಲಿಂಗ್ ಮಾಡ್ಕೊಂಡು ರೋಡಲ್ಲಿ ಹೋಗಿದ್ರೆ ಪರವಾಗಿಲ್ಲ, ಬಟ್ ಅವನೇನು ಮಾಡ್ದ, ನಮ್ಮ ನಾಯಿ ಮೇಲೆ ಅಂದರೆ ನಮ್ಮ ಜಾಗಕ್ಕೇ ಬಂದುಬಿಟ್ಟು ವೀಲಿಂಗ್ ಮಾಡಿಕೊಂಡು ಕಂಟ್ರೋಲ್ ಮಾಡೋಕ್ಕಾಗದೆ ನಮ್ಮ ನಾಯಿ ಕಾಲು ಒಡೆದೋಗಿದೆ. ಅದಕ್ಕೆ ಕಟ್ಟೋದಕ್ಕೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ. ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ, ಅವರು ನಾಳೆ ಬರ್ತೀವಿ ಅಂದರು. ನಾಳೆ ತನಕ ಅದು ನೋವು ತಡಿಬೇಕಲ್ವ, ಅದಕ್ಕೆ ಎಣ್ಣೆ ಹಾಕಿ ನಾವೇ ಕಟ್ಟೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಇದು ನಾಯಿನ ಹಿಡ್ಕೊಂಡು ನಮ್ಮ ಮನೆಯವ್ರು ಚೆಕ್ ಮಾಡ್ತಿದ್ದಾರೆ ಏನಾಗಿದೆ, ಎಷ್ಟು ಒಡೆದಿದೆ ಕಾಲು ಅಂತ. ಏಕೆಂದರೆ ಅದು ಕಚ್ಚೋಕ್ಕೆಲ್ಲ ಬರ್ತಿತ್ತು, ಅದು ತುಂಬ ನೋವಾಗೈತಲ್ಲ, ಅದಕ್ಕೆ ಎಲ್ಲ ನೋಡಿಬಿಟ್ಟು ಹೇಗೆ ದಾರ ಕಟ್ಟಬೇಕು ಅಂತೆಲ್ಲ ನೋಡಿಕೊಂಡ್ರು. ಇನ್ನೊಂದು, ಈ ಮರಿನ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ ರೋಡಲ್ಲಿ ಯಾರೋ, ಇದನ್ನು ತಗೊಬಂದು ಕೊಟ್ಟರು, ನೋಡ್ಕೊತಾ ಇದ್ದೀನಿ ಇವಾಗ. ಇದು ಕಟ್ಟೋದಕ್ಕೆ ಏನು ಸಡನ್ನಾಗಿ ತರೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಒಂದು ಕಡ್ಡಿನ ರೆಡಿ ಮಾಡ್ತಾ ಇದ್ದಾರೆ ಇರಲಿ ಅಂತ. ಮತ್ತು ಮೂತಿ ಕಟ್ಟಿದ್ವಿ, ಯಾಕೆಂದರೆ ಬಾಯಿ ಕಟ್ಟಲಿಲ್ಲ ಅಂದರೆ ಕಚ್ಚಿಬಿಡ್ತಾನೆ ಅಂತ ಒಂದು ಸ್ವಲ್ಪ ಭಯ ಇತ್ತು. ಅಷ್ಟು ಇದು ಮಾಡ್ತಾಯಿದ್ದ ಅವನು. ಅವ್ರು ಹಿಡ್ಕೊಂಡ್ರು, ನಾನೇ ಕಟ್ಟಿದೆ, ಹೇಳ್ಕೊಟ್ರು, ಹೇಗೆ ಹೇಳ್ಕೊಟ್ರು ಹಾಗೆ ಕಟ್ಟಿದೆ. ಹೇಗೋ ನಾಳೆ ಡಾಕ್ಟ್ರು ಬರೋ ತನಕ ಇರಬೇಕಲ್ವ ಅಂತ ಹೇಳ್ಬಿಟ್ಟು ಕಟ್ಟು ಹಾಕಿದ್ವಿ. ಏಕೆಂದರೆ ಅದಕ್ಕೆ ತುಂಬ ನೋವಾಗ್ಬಿಟ್ಟಿತ್ತು, ಮತ್ತು ಒಡೆದೇ ಹೋಗಿದೆ, ಮೂಳೆ ಒಡೆದಿದೆ ಅನಿಸ್ತದೆ. ನೇತಾಡ್ತಾಯಿತ್ತು ಕಾಲು, ಅದು ಕಾಲನ್ನ ಇಟ್ಕೊಂಡ್ರೆ ಅದು ಮುರಿದೋಗಿದ್ದ ಜಾಗದಿಂದ ಕೆಳಗಡೆ ಚೆನ್ನಾಗೇ ನೇತಾಡ್ತಾಯಿತ್ತು. ಅದಕ್ಕೋಸ್ಕರ ಈ ಥರ ಕೇಳಿದ್ವಿ. ಡಾಕ್ಟ್ರು ಕೇಳಿದ್ದಕ್ಕೆ ಅವ್ರಿಗೆ ಹುಷಾರಿಲ್ಲ ಅಂತೆ, ಅದಕ್ಕೋಸ್ಕರ ನಾಳೆ ಬರ್ತೀನಿ ಅಂತ ಹೇಳಿಬಿಟ್ರು. ಇಲ್ಲಾಂದಿದ್ದರೆ ಅವರೇ ಬಂದು ನೋಡ್ತಾಯಿದ್ರು ಯಾವಾಗಲೂ. ಇದಕ್ಕೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದು ಅವರೇ. ಇವಾಗ ಪ್ರೆಸೆಂಟ್ಲಿ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಡಾಕ್ಟ್ರು ಬರೋ ತನಕ. ಹಾಗೇ ಬಿಟ್ಟರೆ ಪಾಪಚ್ಚಿ ಅದಕ್ಕಿನ್ನ ನೋವಾಗ್ಬಿಡುತ್ತೆ. ಅದಕ್ಕೋಸ್ಕರ ಸರಿ ಏನಾದರೂ ಮಾಡಿ ಇದು ಮಾಡೋಣ ಅನ್ಬೇಕಾದ್ರೆ ನಮ್ಮ ಮನೆಯವ್ರಿಗೆ ಇದೆಲ್ಲ ಅಭ್ಯಾಸ ಇದೆ. ಸರಿ ಹಾಕ್ಬಿಟ್ಟು ಎಣ್ಣೆ ಇರುತ್ತೆ, ಯಾವಾಗಲೂ ಇಟ್ಟಿರ್ತೀವಿ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಅಂತ. ಈ ಎಣ್ಣೆ ಕಟ್ಟು ಅಂತ ಹಾಕ್ತಾರೆ ಈ ಕಡೆ, ಅದಕ್ಕೋಸ್ಕರ ಅದನ್ನೇ ಎಣ್ಣೆ ಹಾಕ್ಬಿಟ್ಟು ಒಂದು ಕಟ್ಟಿದೆ. ಪರವಾಗಿಲ್ಲ, ಇವಾಗ ಓಡಾಡ್ತಾ ಇದ್ದಾನೆ.